ಆತನ ಡಬ್ಬಿ ಕಟ್ಟಿದೇನ? ಏ ಮಹೇಶ, ಮಹೇಶ ಓಬಿ ಏ ಬಾರತಮ್ಮ ಬಾ ದೌಡ್ ಹೋಗ್ಬರನ. ಇನ್ನ ಕೆಲಸ ಅದಾವ ನಾನು ಮನ್ಯಾಗ. ಹಾ ಬಂದೆ ತಂಗಿ ಬುತ್ತಿ ಕಟ್ಟಿದ ಆತಿಲ್ಲ? ಹಾ ತಂದೆ ತಗೋಬಿ ತಮ್ಮ ಬಾರ. ಬಾ ಬಾ ಎಟ್ ತಿಕ್ಕೊಂಡ್ರ ಅದೇನು ಇದ್ದದ್ ಹೋಗಿ ಇಲ್ದದ್ ಬರೋದಿಲ್ಲ. ಎಟ್ಟತ್ ನೋಡಿ ಅವ್ನು ತಲೆ ಹಿಕ್ಕೊಳಕತ್ತ ನೀ ತಗೊಂಡು ಏನು ಮಾರುತ್ತ ಕೂದಲದವ ನನ್ನ ನಾ ತಲೆ ಕೊಡ್ರಿ ನಿನ್ಗೆ ಏನು ಸಂಕಟ ಆತು? ನನಗೇನು ಸಂಕಟ ಆಗಿಲ್ಲ. ಅವು ಎಪ್ಪತ್ತಿಂದ ಕಾಯ್ಕೊಂಡು ನಿಂತಾಳಲ್ಲಿ ಹೋಗ ಬಡಾನ. ನಂಗೆ ಗೊತ್ತೈತಿ ನೀ ಏನು ನಂಗೇನು ಹೇಳಕ್ ಬರಬೇಡ. ಸಾಕು ನಿಲ್ಲಿಸ್ರಿ, ನಿದಕ ಹೊಡೆದಾಡ್ಕೊಂಡು ನಿಂದ್ರಕ್ ಹೋಗ್ಬೇಡ್ರಿ. ಬಾತಮ್ಮ ನಡಿ, ನೀ ಗಾಡಿ ತೆಗಿ ನಡಿ. ತಂಗಿ ಮನೆ ಕಡೆ ಹುಷಾರು. ನಿಮ್ಮ ಅಪ್ಪ ಅಂದೇವು ಮಧ್ಯಾಹ್ನ ಬರ್ತೇನೆ ಅಂದ ಉಣ್ಣಾಕ. ಅವ್ನು ಬಂದ್ರೆ ಅವ್ನು ಗುಡ್ಡಕ್ಕೆ ಹಚ್ಚಿ ಕೊಡು. ಮುಂಚೆ ಬಾಗಲ ಹಾಕೊಂಡು ಕುಂದ್ರು. ಒಬ್ಬಕ್ಕೆ ಇರ್ತೀವಿ ಹಿತ್ತಲ ಬಾಗಲ್ದ ಫೋನ್ಯಾಗ ಮಾತಾಡ್ಕೊತ ಮುಂಚೆ ಬಾಗಲ ಹಾರು ಹೊಡೆದು ಕುಂದ್ರ ಬೇಡ. ಮುಂಚೆ ಬಾಗಲ ಹಾಕೋ. ಯಾರು ಬಂದ್ರೆ ಪಟಕನ ಕದ ತೆಗಿಯಾಕ ಹೋಗ್ಬೇಡ. ಯಾರು ಏನಂತ ಕೇಳ್ಕೊಂಡು ಮಾಡು. ಹಂಗ ಒಂದೆರಡು ಅರ್ಬಿ ಹೋಗೋದಾಕ ತೋಸಿಟ್ಟಿದ್ದು. ಹಂಗ ಒಂದಿಟ್ಟು ಇದು ಜಾಮೂನ್ ಇಟ್ಟು ಕಲಿಸಿಟ್ಟೆ ನೋಡು. ಅದಕ್ಕೊಂದಿಟ್ಟು ಪಾಕ ಮಾಡಿ ಜಾಮೂನು ಮಾಡಿ. ಅದನ್ನ ಯಾಕೆ ಮಾಡಿಟ್ಟಿವೆ ಮತ್ತೆ ಇಟ್ಟೆಲ್ಲ ಮಂದಿ ತಿನ್ನಾಕರೆ ಉಂಡಿ ಪಾಂಡಿ ಇಟ್ಟು ಅದಾವು ಮತ್ತೆ ಅದನ್ನ ಮಾಡ. ತಂಗಿ ನಿಮ್ಮ ಅಪ್ಪನ ಮತ್ತೆ ಮಾಡ್ಕೊಡೋಣ ತಿನ್ನಂಗಾಗೈತಿ ಅಂದ. ಮತ್ತೆ ಒಂದು ಪ್ಯಾಕೆಟ್ ಇತ್ತು ಫ್ರಿಜ್ನಾಗ. ಮತ್ತೆ ಅದಕ್ಕೆ ಹರಿದು ಕಲಿಸಿಟ್ಟೇನಿ. ಮಾಡ ತಂಗಿ ನಾಲ್ಕು ಹಾಕೋ ಮಾಡಿ ಎಷ್ಟ ತಕ್ಕತಿ. ಒಟ್ಟು ಎಲ್ಲರೂ ಹೊಂಟನ ಒಂದು ತೆಕ್ಕಿ ಕೆಲಸ ಹೇಳೇ ಹೊಕ್ಕಿ ನೋಡು. ಮಾಡಿ ಇನ್ನೆರಡು ದಿನ ಮಾಡ್ತಿ. ನೀ ಗಂಡದ ಮನೆಗೆ ಹೋದ್ಮ್ಯಾ ನಮ್ಮ ಮನೆ ಮತ್ತೆ ಮಾಡಕ್ಕೆ ಬರ್ತೀಯಾನು? ಇಲ್ತೋ ಮಾಡಿ. ಶಾಣಕ್ಯಾವ ಮನೆ ಕಡೆ ಹುಷಾರು. ಬಾಗಲ ತಕೊಂಡ್ ಕುಂದ್ರಕ್ ಹೋಗ್ಬೇಡ. ಒಳಗೆ ಕುಂತ್ರು ಬಾಗಲ ಹಾಕೊಂಡು ಎಟ್ಟು ಬೇಕಾರೆ ಕುಂದ್ರು. ಟಿವಿ ನೋಡ್ಕೊತ ಅದ್ರ ಬಾಗಲ ಮುಂಚೆ ಹಾಕೊಂಡ ಕುಂದ್ರು. ಆತು ಹೇಳು. ನಾ ಶೆಕಿಗೆ ಬರಾಕ ಹೇಳಿ ಹೇಳು. ಶೇಕಿ ಬರ್ತಾಳತ್ತ. ಸುಮ್ಮನೆ ಶೆಕವನ್ ಕರ್ಕೊಂಡು ಕೂತು ಬಿಡಿ, ಚಿತ್ತಿನ ಇರೋದಿಲ್ಲ. ಆತು ಹೋಗು, ನಾ ಎಲ್ಲ ಇರ್ತೀನಿ. ಮಂತಿ ಇನ್ನೊಂದು ತಾಸಿಗೆ ಹಾಪ ಬರ್ತಾನ ಉಣ್ಣಾಕ. ಆತು ಬರ್ತೀನಿ. ಹುಷಾರ್ ತಂಗಿ. ಹಾ ಫೋನ್ ರಿಂಗ್ ಆಗಾಕತ್ತೈತಿ. ಅಭಿಷೇಕ್ ಮಾಡಿಗಿಡದ್ ನಾನು. ಹಲೋ ಅಭಿ ಹೇಳು. ಏನು ಮಾಡತ್ತೀಚಿನಿ? ಏನಿಲ್ಲ ನೋಡಿ, ಸುಮ್ ಕೂತಿದ್ದೆ. ಅವ್ವ ಅದು ಲಕ್ಷ್ಮಿಗೆ ಡೆಲಿವರಿ ಆಗೈತಲ್ಲ, ನೋಡಿ ಬರಾಕತ್ತಳ. ದವಾಖಾನಿಗೆ ಹೋದ್ಲ, ಬುತ್ತಿ ತೊಗೊಂಡು ಅವಳು ಕೊಟ್ಟು ಕಳ್ಸಾಕತ್ತಿದ್ದೆ. ನಿನ್ನ ಫೋನ್ ಬಂತು. ಹೇಳು ಏನು ಮಾಡತ್ತಿ? ನಾಷ್ಟ ಆಯ್ತು? ನಾಷ್ಟ ಇನ್ನೂ ಇಲ್ಲ, ತಿನ್ಬೇಕು. ಮನೆಯಾಗ ನಾಷ್ಟ ಮಾಡಿಲ್ಲ ಇವತ್ತು, ಹಂಗೆ ಬಂದೇನು. ಯಾಕೆ ಏನಾಯ್ತು? ಯಾಕೆ ಬೇಸರದಾಗದಿಯಲ್ಲ? ಏನಾರು ಜಗಳ ಮಾಡ್ಕೊಂಡೇನ ಮನೆಯಾಗೆ? ಜಗಳ ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಇರ್ತಾವಲ್ಲ. ಯಾಕೆ ಏನಾಯ್ತು? ಏನಿಲ್ಲ ಬಿಡಿ, ಹೋಗಿ. ಮತ್ತೆ ಏನು ಮಾಡತ್ತೀನಿ? ನಿಂದು ನಾಷ್ಟ ಆತನ? ನಂದು ನಾಷ್ಟ ಆಯ್ತು. ಹೇಳು ಏನಾಯ್ತು ಹೇಳಬಿ. ಏನಿಲ್ಲ ಹೇಳು. ಅಂದ್ರೆ ನೀ ಎಲ್ಲ ನನ್ನ ಹತ್ರ ಸೀಕ್ರೆಟ್ ಮಾಡ್ತಿ, ಏನು ಹೇಳಂಗಿಲ್ಲ ನನ್ನ ಮುಂದೆ. ಸೀಕ್ರೆಟ್ ಅಂತ ಏನಿಲ್ಲಲೇ, ಅದೇ ನಮ್ಮ ಚಿಕ್ಕಮ್ಮ ಒಂಚೂರು ಅವಾಗ ತಡ ಮಾತಾಡಿದ್ಲ. ಅವ್ವ ಹಾಳಾಕತ್ತಿದ್ಲ, ಅದಕ್ಕೆ ಬೇಸರ ಆಯ್ತು. ನಿನ್ನೆ ಸಂಜಿನಾಗ ಆಯ್ತು. ಎದ್ರ ಸಂಬಂಧ ಹಂಗೆ ತಡ ಮಾತಾಡಿದ್ಲ? ಇದೇ ಲೇಪ, ತಾಳಿ ಚೈನ್ ತರಕ್ಕೆ ಹೋಗೋದ್ರ ಸಲಿಗೆ ಬಂಗಾರದ ಅಂಗಡಿ ಅವೇನ ಕಾಕಾಗ ತಾಳಿ ಚೈನ್ ರೆಡಿ ಆಗೈತಿ, ಬಂದು ತೊಗೊಂಡು ಹೋಗ್ರಿ ಅಂತ ಫೋನ್ ಹಚ್ಚಿದ್ನಂತ. ಕಾಕ ಬಂದು ಹಿಂಗೆ ರೆಡಿ ಆಗೈತಿ, ಫೋನ್ ಹಚ್ಚ ತೊಗೊಂಬರ್ಬೇಕತ್ತ ಅಂತ ಅಂದ. ಈಕೆ ನಮ್ಮ ಚಿಕ್ಕಮ್ಮ ಅಭಿಷೇಕ್ ಬಂದ ಮೇಲೆ ಹೋಗಿ ಸಂಜೆನ ತಂದ ಅಂತಂದು ಅವಸರ ಮಾಡಿದ್ಲ. ಅವೇನಂದ್ಲು, ಇನ್ನೆರಡು ದಿನದಾಗ ಶುಕ್ರವಾರ ಐತಿ, ಶುಕ್ರವಾರ ದಿನ ಮುಂಚೆಲಿ ತಂದು ಪೂಜೆ ಮಾಡಿ ಹಾಕ್ಕೊಂಡಿದ್ರೆ ಶುಕ್ರವಾರ ದಿನ ಚಲೋ ಆಕಿತ್ತಂತ ಅವು ಅಂದ್ಲು. ಅದಕ್ಕೆ ಅಟಕ್ಕೆ ನೀ ಒಂದನ್ನು ನಾ ಮಾಡಿಸ್ಕೊಳತ್ತ ನಿಂಗೆ ಸಂಕಟ. ಹಿಂಗೆ ಹೆಣ್ಮಕ್ಳು ಮಾತುಗಳು ಹಿಂಗೆ ಶುರುವಾತು. ಬೇಸರ ಆಗೈತಿ. ಯಾರಿಗೆ ಏನು ಮಾಡಿ ಏನು ಉಪಯೋಗ ಇಲ್ಲ ಅನ್ನಿಸ್ತೈತೆ ನನಗೆ ಒಂದೊಂದ್ಸಲಿ. ಚಂದ್ರವಂಟಿ ಬಿಡು, ಈ ನಡುವೆ ಭಾಳ ಮಾತಾಡೋದು ಕಲ್ತಾಳವಿ. ಅವನು ಅನ್ನಕತ್ತಿದ್ಲು, ಯಾಕಾರ ಇಟ್ಟು ಉರುಣಿಗೆ ಎದ್ದತೇನ ಹಾಕಿದ ಅಂತಂದು ಹೇಳಿ ಓಣ್ಯಾಗ ಹಂಗೆ ಮಾತಾಡ್ತಾಳತ್ತ ಅಂತೇಳಿ ಭಯಾಕತ್ತಿದ್ಲು. ಅತ್ತಿಯರ್ಗೂ ಹಂಗೆ ಮಾತಾಡ್ಯಾಳನ. ಏನಾಗೈತೆ ಏನೋ ಹೇಳು. ಅಲ್ಲ ನೀ ಯಾಕೆ ಸುಮ್ಮನಿದ್ದಿ? ಹಾಗೆಲ್ಲ ಮಾತಾಡ್ಬೇಡ ಅವು ಅಂತಕ್ಕೆಲ್ಲ ಹಂಗೆಲ್ಲ ಹೇಳ್ಬೇಕಿಲ್ಲ. ನೀ ಏನಾರು ಒಂದು ಸುಮ್ಮನಿದ್ದಿದ್ಯಾ ನೀನು? ಎಲ್ಲ ಹೇಳಿದಾತು, ಹೋಲಿ ಬಿಡು. ನಾವೇನು ಎಷ್ಟು ದಿನ ಇರ್ತೀವಿ ಅವ್ರ ಮನ್ಯಾಗ. ಅದು ಕರೆ ಬಿಡು. ಮತ್ತು ನೀ ಪುಣ್ಯಕ್ಕೆ ತಿಳಿದು ಮಾಡಿಸಿ ಹಾಕಕತ್ತೀಯಲ್ಲ ತಾಳಿ ಚೆನ್ನ, ಮತ್ತು ನಿನಗೆ ಅನ್ನಕ್ಕೆ ಹಾಕಿ. ಪುಣ್ಯಕ್ಕೆ ತಿಳಿದ ಅನ್ನಕ್ರೆ ಏನ ನಾ ಮಾಡಿಸ್ಕೊಡ್ತೇನೆ ಅಂದ್ರೂ ತಾಳಿ ಚೈನ ರೊಕ್ಕ ನಾ ಕೊಡ್ತೇನೆ, ಸಾಲವಾಗಿ ಇಸ್ಕೊಂಡೇನಿ ಅಂತ ಅನ್ನಕತ್ತಾಳ ಬಿಡು. ಹಾಗೆ ನಾ ಏನು ರೊಕ್ಕ ಪೂರ ಕೊಟ್ಟಿಲ್ಲ, ಕೊಡಬೇಡ ಅಂತ ಹೇಳಿದ್ರು ನಾ ಕೊಟ್ಟಿರ್ತೀನಿ. ಹಿಂಗೆ ಅನ್ನಕತ್ತಾಳ. ಏನು ರ್ಯಾಕ್ ಮಾಡ್ಕೊಳ್ಳಿ, ನಾ ಏನು ಕೊಡು ಅಂತೇನು ಅಂದಿಲ್ಲ ಅಪ್ಸು. ನಾನು ಪ್ರೀತಿಯಿಂದ ಕೊಡ್ಸೇನೆ ಅಂತ ಹೇಳಿದ್ರು. ನಾ ಏನೇನು ಋಣ ಬೇಡ, ಅದು ಬೇಡ, ಇದು ಬೇಡ ತುರಾ ಬಿಟ್ಟು ಮಾತಾಡಿಲ್ಲ. ಅದ ಒಂದಿಟ್ಟು ಬೇಜಾರು. ಇಷ್ಟು ದಿನ ಎಲ್ಲ ಚಂದಗೆ ಮನ್ಯಾಗ ಮಗನ್ಕಿನ ಹೆಚ್ಚು ನೋಡ್ಕೊಂಡು ಈಗ ಯಾಕೆ ಹಿಂಗೆ ಮಾಡಾಕತ್ತ ಹಾಕಿ ಅನ್ನೋದು ನಂಗೆ ತಿಳಿವಲ್ದು. ನಮ್ಮ ಚಿಕ್ಕಮ್ಮನ ಮಾತಾಡೋದು ನೋಡಿರೋ ಒಂದೊಂದ್ಸಲಿ ನಮ್ಮ ಚಿಕ್ಕಮ್ಮನ ಆಯ್ಕೆ ಅನ್ನೋಂಗೆ ಅನಿಸ್ಬಿಡ್ತದೆ ನನಗೆ. ಹೊಲಿ ಬಿಡಾವಿ, ಬೇಜಾರು ಮಾಡ್ಕೋಬೇಡ. ನಾಷ್ಟ ಮಾಡಿಲ್ಲ ನಂಗಾರ ನೀನು? ಇಲ್ಲ. ಮತ್ತೆ ಎಲ್ಲಿದೆ ಈಗ? ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು? ಇಲ್ಲ, ಸ್ವಲ್ಪ ಮನೇದು ಇನ್ನೊಂದು ಇಟ್ಟು ಕೆಲಸ ಇತ್ತು. ನಮ್ಮ ದೋಸ್ತನ ಕರ್ಕೊಂಡು ಹೋಗೋಣ, ಮಟೀರಿಯಲ್ ತರೋದಿತ್ತು, ಹುಬ್ಬಳ್ಳಿಗೆ ಹೋಗೋದಿತ್ತು. ಅದಕ್ಕೆ ಅವ್ನು ಕರ್ಕೊಂಡು ಹೋಗೋಣ ಅಂತೇಳಿ ಅವ್ರ ಮನೆ ಕಡೆ ಬಂದೆ. ಅವಿನ್ನೂ ರೆಡಿ ಆಗಾಕತ್ತಿದ್ನಂತ. ಅದಕ್ಕೆ ನಿನ್ಗೆ ಒಂದೆರಡು ನಿಮಿಷ ಹಚ್ಚಿ ಮಾತಾಡೋಣ. ನಿನ್ನೆ ರಾತ್ರಿ ಬೇಸರಾಗಿ ನಿನಗೆ ಹಚ್ಚೋಕ್ಕಾಗಲಿಲ್ಲ, ನೀನು ಸಹ ಹಚ್ಚಲಿಲ್ಲ. ನೀ ಹಚ್ತೀನ ಅಂತ ನೋಡಿದೆ, ಅದಕ್ಕೆ ನೀ ಹಚ್ಚಲಿಲ್ಲದಕ್ಕೆ
ನಾನು ಈಗ ಹಚ್ಚಿದೆ ಅವ್ನು ಬರೋ ಮಟ್ಟ ಮತ್ತು ಮಾತಾಡೋಣ ಅಂತ. ಯಾ ನಾನಿನ ಫೋನ್ ಹಚ್ಬೇಕತ್ತ ಎಷ್ಟು ಸರಿ ಕೈಯಾಗ ಫೋನ್ ತೊಗೊಂಡ್ರು ನಮ್ಮ ಎಲ್ಲಿ ಬಿಡ್ಬೇಕು, ತಂಗಿ ಅದನ್ನು ಮಾಡ್ಬಾ, ತಂಗಿ ಇದನ್ನು ಮಾಡ್ಬಾ ಅಂತನು. ಮತ್ತು ಇನ್ನು ಫೋನ್ ಹಚ್ಕೊಂಡು ಕೂತಂದು ಇನ್ನು ಹೊಯ್ಕೊಬಿಡ್ಕೊ ಚಾಲೂ ಮಾಡ್ತಾಳೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಒಂದು ಇದ್ದಿದ್ದಕ್ಕೆ ಕೆಲಸನೂ ಒಂದು ಜಾಸ್ತಿ ಇದ್ದವು ಅಭಿ, ಅದಕ್ಕೆ ನಾನು ಮಾಡಲಿಲ್ಲ. ಬೇಚಾರ ಮಾಡ್ಕೊಬೇಡ. ನಾ ಬೇಜಾರೇನು ಮಾಡ್ಕೊಳಂಗಿಲ್ಲ. ನೀ ಹಂಗೇನಾರು ಇತ್ತಂದ್ರೆ ಒಂದು ಮಿಸ್ ಕಾಲರು ಮಾಡಿರ್ತಿ, ಅದಕ್ಕೇನು ಬೇಜಾರಿಲ್ಲ ಬಿಡು. ಆಯ್ತು ಇಡ್ಲಾ. ಅಲ್ಲ ಇನ್ನೂ ರೆಡಿ ಆಗೋದು ಲೇಟ್ ಆಗಿದ್ರೆ ಮತ್ತು ಮನೆಗೆ ಬಂದು ಪಟ್ಟನ ಒಂದಿಟ್ಟು ನಾಷ್ಟ ಮಾಡಿ ಹೋಗಿದ್ದೆಲ್ಲ. ಬ್ಯಾಡ್ಲಿಪ್ಪ, ಅವ ಹಾಕೋ ಬಂದಿಲ್ಲ ಅಂತಿ. ಈಗ ನಾ ಬಂದ್ರೆ ಅದು ಚಲೋ ಅನ್ಸೋದಿಲ್ಲ. ಈಗ ಹೊಕ್ಕನೆಲ್ಲ ಹುಬ್ಬಳ್ಳಿ ಅಲ್ಲೇ ಏನಾರು ಒಂದಿಟ್ಟು ನಾಷ್ಟ ಮಾಡ್ತೀನಿ. ಒಂದಿಟ್ಟು ಮಟೀರಿಯಲ್ ತರೋದೈತಿ ತಂದು ಮಧ್ಯಾಹ್ನ ಹಚ್ತೀನಿ ನಿಂಗೆ ಮತ್ತೆ. ಬೇಜಾರ ಮಾಡ್ಕೋಬೇಡ. ಅಂಥವೆಲ್ಲ ಏನು ಬೇಜಾರಿಲ್ಲ. ಏನೋ ಒಂದಿಟ್ಟು ಮನ್ಸಿಗೆ ಭಾಳ ನೋವಾಗಿತ್ತು ಈ ವಿಚಾರಕ್ಕೆ. ಹಿಂಗೆ ನಮ್ಮ ಚಿಕ್ಕಮ್ಮನ ಮಾತಿಗೆ ಅಂತೇಳಿ ಹೇಳ್ಕೊಬೇಕು ಅನ್ನಿಸ್ತು ನೀನು ಮುಂದೆ, ಅದಕ್ಕೆ ಹೇಳಿದೆ. ಇವತ್ತು ನೋಡಪ್ಪ, ನೀನು ಫಸ್ಟ್ ಟೈಮ್ ನನ್ನ ಮನಸ್ಸಿಗೂ ನೋವು ಆಗೈತಿ ಅಂತ ನನ್ನ ಮುಂದೆ ಹೇಳ್ಕೊಂಡಿದ್ದು. ಇದುವರೆಗೂ ನೀನು ನಿನ್ನ ಮನಸ್ಸಿಗೆ ಎಷ್ಟು ನೋವಾದರೂ ಒಂದು ದಿನ ಹೇಳ್ಕೊಂಡವನಲ್ಲ. ಇದು ಒಂದು ವಿಚಾರ ನೋಡಿ, ಮೊದಲೇ ಬಾರಿ ನನಗೆ ಹೇಳ್ಕೊಂಡಿದ್ದು. ಹೇಳ್ಕೊಬಾರ್ದು ಹಂಗಂತಲ್ಲ, ಅಂಥವು ಸಣ್ಣ ಪುಟ್ಟ ನೋವು ಬೇಸರ ಆದ್ರೆ ಹೇಳೋಂಗಿಲ್ಲ, ನಾನು ಇಗ್ನೋರ್ ಮಾಡಿಬಿಡ್ತೀನಿ. ಇದು ಭಾಳ ನನಗೇನಾರು ಅಂದಿದ್ರೆ ನನಗೆ ಖರೆ ಬೇಸರ ಆಗ್ತಿದ್ದಿಲ್ಲ ಅಪ್ಸರ. ನಮ್ಮ ಹೂವಿಗೆ ಮಾತಾಡಿಲ್ಲಲ್ಲ, ನನಗದು ಭಾಳ ಬೇಜಾರಾಯ್ತು. ನಮ್ಮವ್ವ ಒಂದಿನಾನು ಯಾರ ಬಗ್ಗೆನೂ ಹೊಟ್ಟೆ ಉರ್ಕೊಂಡಕ್ಕೆಲ್ಲ, ಹೊಟ್ಟೆ ಕಿಚ್ಚುಕಟ್ಟಕ್ಕೆಲ್ಲ ಅಂಥಕ್ಕಿಗೆ ನಿನಗೆ ಸಂಗ್ತನೋಂಗಿ ಹೆಂಗೆ ನಮ್ಮವನ ಬಗ್ಗೆ ಮಾತಾಡಿಲ್ಲಲ್ಲ ನಮ್ಮ ಚಿಕ್ಕಮ್ಮ. ಅದು ಸ್ವಂತ ಅಕ್ಕಾಗಿ ನನಗಿನ್ನ ಚಲೋ ನಮ್ಮ ಚಿಕ್ಕಮ್ಮಗೆ ನಮ್ಮವನ ಬಗ್ಗೆ ಗೊತ್ತಿರ್ಬೇಕು, ಆದರೂ ಹೆಂಗೆ ಮಾತಾಡಿದ್ಲಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗ್ತಾರೆ. ಹೋಲಿ ಬಿಡು. ಮತ್ತೆ ನೀ ಅಂದಂಗೆ ಇನ್ನೇಷ್ಟು ದಿನ ಇರ್ತೀರಾ ಮನ್ಯಾಗ? ಇರೋಳ್ತಿನ ಚಂದಾಗಿದ್ದು ಹೊರಗೆ ಬಂದುಬಿಡ್ರಿ ಅಷ್ಟೇ. ಇಷ್ಟ ದಿನ ಚಂದಾಗಿದ್ರಿ, ಇನ್ನು ಆ ಮನೆ ಬಿಟ್ಟು ಹೊರಗೆ ಬರೋ ಕಾಲಕ್ಕೆ ಯಾಕೆ ಬೇಸರ ಮಾಡ್ಕೊಳ್ಳೋದಿಲ್ಲ. ಅದ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಅದೇನಿ. ಇನ್ನು ಎಷ್ಟು ದಿನ ಇರ್ತೀವಿ? ಭಾಳ ಅಂದ್ರೆ 20 ದಿನ ಬೇಡ, ತಿಂಗಳಿದ್ದೇವೆ. ಇಷ್ಟು ದಿನ ಚಂದಾಗಿದ್ದು ಈಗ ಹರ್ಕೊಂಡು ಹೋದ್ರೆ ಚಂದ ಅನ್ಸೋದಿಲ್ಲ ಅದು ಅಂತೇಳಿ ಸುಮ್ಮದೇನು. ಹೋಲಿ ಬಿಡು. ಆಯ್ತು, ನಾನು ರೆಡಿ ಆಗಿರ್ಬೇಕು. ನಾನು ಹುಬ್ಬಳ್ಳಿಗೆ ಹೋಗ್ತೀನಿ, ಮತ್ತು ಸಂಜೆ ಮಾಡಿ ಹಚ್ತೀನಿ. ಇಡ್ಲಾ? ಇಡುವಂತಿ. ಮತ್ತು ಅತ್ತಿಯರೇನೋ ಫೋನ್ ಹಚ್ಚಿದ್ರಂತ ಅವಾಗ ಮಿಸ್ ಕಾಲ್ ಆಗಿತ್ತು, ನೋಡಿದ್ದೇ ಇಲ್ಲ ಅಂತ. ಹಂಗಾರೆ ಇದನ್ನ ಹೇಳಕ್ಕೆ ಹಚ್ಚಿದ್ರೆ ಏನೋ ಹೋಗಿ ಅನಿಸ್ತೈತೆ ನನಗೆ. ಇರ್ಬೇಕು, ಆಕೆಗೂ ಬೇಸರ ಆಗಿದ್ದಿತ್ತು. ಅಕ್ಕನ ಮುಂದೆ ಮಾತಾಡಿದ್ರೆ ಸಮಾಧಾನ ಆಕೈತೆ ಅಂತ ಏನಾರು ಹಚ್ಚಿರ್ಬೇಕು. ಆಯ್ತು ತಗೋ, ನಾನು ಹುಬ್ಬಳ್ಳಿಗೆ ಹೋಗೋಕೆ ಲೇಟ್ ಆಕೈತಿ. ನಾವು ಮತ್ತೆ ಸಂಜೆ ಮಾಡಿದ್ರೆ ಮಧ್ಯಾಹ್ನ ಹಚ್ತೀನಿ. ಇಡ್ಲಾ? ಇಡು. ಆತನ್ಲೇ ಬಾರೋ, ಟೈಮ್ ಆಕತಿ. ಎಷ್ಟೊತ್ತು? ಚನ್ನಬಸವ, 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 ಚನ್ನಬಸವ. ವಾವ್, ಬನ್ನಿ ಶರಣವ, ಬಾ ಬಂದು ಬಾ. ಹಿತ್ಲಾಗದ ಒಂದೀಟ ಬನ್ನೆ. ಏನು ಮಾಡ್ತೀಯ ಅಂಥದ್ದು ಹಿತ್ಲಾಗ ಸೇರ್ಕೊಂಡು? ಏನಿಲ್ಲ, ಬಂದು ಕುಂದ್ರ ಬಂದೆ. ಏನು ಮಾಡ್ತಿದ್ದೆ ಅಂಥದ್ದು ಹಿತ್ಲಾಗ? ಆ ಮಳೆ ಬಂದು ಕಟ್ಟಿಗೆ ಓಸು ತೊಯ್ದುಬಿಟ್ಟ ಶರಣ. ಅದಕ್ಕೆ ಮತ್ತೆ ನೀರು ಕಾಸಕ್ಕೆ ಕಟ್ಟಿಗೆ ಬೇಕಲ್ಲ, ಅವ್ನು ಒಂದಿಷ್ಟು ತೆಗೆದು ಹಾರಾಕತ್ತಿದ್ದೆ. ನೀ ಬಂದಿ ನೋಡು. ಬಾ ಕುಂದ್ರ ಬಾ. ನಾಷ್ಟ ಆಗೈತಿನ? ನಾಷ್ಟ ಆಗೈತಿ. ನಿಂದು? ನಂದು ನಾಷ್ಟ ಆಗೈತಿ. ಸುದ್ದಿ ಗೊತ್ತಾತನ? ಖುಷಿ ವಿಚಾರ ಏನವ್ವ ಅಂತದು? ನಿನ್ನ ಮಗ ಬಂದೇ ಇಲ್ಲ ನಮ್ಮ ಮನೆಗೆ? 3-4 ದಿನ ಹತ್ತಂಗಾರ? ಯಾವ ಬಂದಿಲ್ವ? ಅವ್ನು ಬಂದು ಇಲ್ಲ, ನಾನು ಫೋನು ಹಚ್ಚಿಲ್ಲ. ಯಾಕೆ, ಏನಾಯ್ತು ಅಂತ ಖುಷಿ ವಿಚಾರ? ಏನಾಯ್ತು? ನಿನಗೆ ಮೊಮ್ಮಗಳು ಹುಟ್ಟ್ಯಾಳ, ಜಿಲೇಬಿ ಕೊಡಿಸ್ಬೇಕು ನೀ ನಮಗೆ. ಅದಕ್ಕೆ 3-4 ದಿನದಿಂದ ಅಲ್ಲೇ ಅದ ನಾನು. ಹೆಣ್ಣು ಹಡದ್ಲನ? ಚಲೋ ಆತು ಬಿಡು. ಯಾಕೆ ಹಂಗೆ ಮಾತಾಡ್ತಿ? ಮೊಮ್ಮಗಳು ಹುಟ್ಟಿದ್ಲು, ಖುಷಿ ಪಡು. ಯಾವುದೋ ಖುಷಿ ಪಡ್ಬೇಕ ಶರಣ? ಯಾವುದೋ ಖುಷಿ ಪಡ್ಲಿ? ಚಂದಾಗಿದ್ದೀವ ಬಿಟ್ಟು ನೀನು ವಂಶದ ಕುಡಿ ಹುಟ್ಟೈತಿಲ್ಲ, ಖುಷಿ ಪಡ್ಬೇಕು. ಏನು ಖುಷಿ ಪಡಕ್ರೆ? ಏನು ಗಂಡು ಹಡ್ದಾಳ ನಾನು, ಹೆಣ್ಣು ಹಡ್ದಾಳ? ಇದು ಮಾತು ಸರಿ ಇಲ್ಲ ಚನ್ನಬಸವ. ನೀವು ಮಾತಾಡೋದು ಇದು ಪದ್ಧತಿನಲ್ಲಿ ನೀವು ಮಾತಾಡೋದು. ಒಂದೇದು ಶುಕ್ರವಾರ ಹುಟ್ಟ್ಯಾಳ, ಹಬ್ಬದ ದಿನ ಖುಷಿ ಪಡು. ಲಕ್ಷ್ಮಿ ಬಂದಾಳ ಮನೆಗೆ, ಹೆಣ್ಣು ಹುಟ್ಟ್ಯಾತಿ ಗಂಡನು ಅಂತಂದು ಇಂಥವು ಮಾತು ಮಾತಾಡಬೇಡ. ಏನು ಹೆಣ್ಣಾದ್ರೇನು ಗಂಡಾದ್ರೇನು ಪರಮಾತ್ಮ ಕೊಟ್ಟಿದ್ದು. ಎಷ್ಟೋ ಮಂದಿಗೆ ಇವ ಇಲ್ಲ, ಲಕ್ಷಾಂತರ ರೂಪಾಯಿ ರೊಕ್ಕನ ದವಾಖಾನಿಗೆ ಹಾಕಿ ತಿಂಗಳು ಅದನ್ನು ತೋರಿಸ್ಕೊಂಡು ಮಕ್ಕಳು ಮಾಡ್ಕೊತಾರ. ದೇವ್ರ ದಯದಿಂದ ಏನು ಇಲ್ದಂಗೆ ಚಲೋತ್ನೆ ಕೂಸು ಹುಟ್ಟಿ ತಾಯಿ ಮಗಳು ಆರಾಮದಾರ, ಅದಕ್ಕೆ ಖುಷಿ ಪಡ್ಬೇಕು. ಹೆಣ್ಣಾತತ್ತ ಗಂಡ ಆತತ್ತ ಏನು ಮಾತಾಡ್ತೀಯ ನೀನು? ಹೌದಾ? ನಮ್ಗೆ ಆಗೋಂಗಿಲ್ಲ ಅಂದ್ರೆ ನಾ ಹಿಂಗೆ ನೋಡಿ ಮಾತಾಡಕ್ಕೆ. ಏನಯ್ಯವ ಮೊಮ್ಮಗ ಹುಟ್ಟಾಳ ಅಂತ ಹರಿಸ್ಪಡವಲ್ಲ ಇವ. ನನಗೆ ನೀನು ಮಾಡೋದು ರೀತಿನ ಸರಿ ಆಗಲಿಲ್ಲವ. ನೀನು 1ನೇದು ಹೆಣ್ಣ ಹಡ್ದಿ, ನೆನಪಿರ್ಲಿ. 2ನೇದು ಗಂಡು ಹಡ್ದಿ. ನಾ ಏನು ಇಲ್ಲ ಅಂದಿಲ್ಲ ಬಿಡು. ನಾನು ಅಕ್ಕಿನ ಹೆಣ್ಣು ಹಡ್ದಾಳ ನಮ್ಮ ಅತ್ತಿಗೆ ಅನ್ಲಿಲ್ಲ. ಅಲ್ಲ, ನನಗೆ ಕೂಸು ಹುಟ್ಟೈತೆ ಅಂತಂದು ಒಂದು ಮಾತು ಬಂದು ಹೇಳಿಲ್ಲಲ್ಲ ಶರಣ, ಅದು ನಾನು ಹಾಕತ್ತೀನಿ. ಅದಕ್ಕೆ ಸಿಟ್ಟಿಗೆ ಮಾತಾಡಿದ್ನಿ ಹೇಳು. ಹಾಗೇನಿಲ್ಲ, ಹೆಣ್ಣು ಹಡ್ದಾಳ ಗಂಡು ಹಡ್ದಾಳ ಅಂತೇನಿಲ್ಲ. ಬಂದಿಲ್ಲ ನೋಡು ಶರಣ, ನನ್ನ ಮುಂದೆ ಏನು ಹೇಳಿಲ್ಲ ನೋಡ. ಯಾಕೆ ನಿನ್ನ ಸಸಿ ನಿನ್ನ ದೂರಿಟ್ಟಾಳ ಅಂತ ಈಗ ಗೊತ್ತಾಯ್ತು ನನಗೆ. ಹೇಳ್ತಾನೆ ಹೇಳು. ದವಾಖಾನ್ಯಾಗ ಬಿಜಿ ಅದಾನ, ಮತ್ತು ಅಡ್ಡಾಡೋದು ಅದು ಇದು. ಓಸ್ರು ಮನೆ ಮಂದಿನ ದವಾಖಾನ್ಯಾಗ ಅದಾರ ಅವರು. ಹಾಗಾಗಿ ಬಂದು ನೀನು ಹೇಳಕ್ಕೆ ಸೌಡ್ ಸಿಕ್ಕಿರಕ್ಕಿಲ್ಲ. ಇವತ್ತರ ನಾಳೆ ಡಿಸ್ಚಾರ್ಜ್ ಮಾಡಂಗಿರ್ಬೇಕು, ಬರಾಕತ್ತಾರ. ಹೌದನ? ಚಲೋ ಆತು ಬಿಡಿ. ಹೋಗಿ ನಿನ್ನ ಮೊಮ್ಮಗಳು ನೋಡ್ಕೊಂಡು ಬರ್ತೀಯನ?
ಇಲ್ಲವಾ ದವಾಖಾನಿಗೆ ಏನು ಹೋಗಲ್ಲ ಅಲ್ಲಿ ಮಟ್ಟ ಕರ್ಕೊಂಡು ಹೋಗೋರು ಏನಿಲ್ಲ ಇಲ್ಲೇ ಬರ್ತಾರಲ್ಲ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಹೆಂಗೂ ಮತ್ತೆ ಹೆಸರು ಇಡಬೇಕಲ್ಲ 13 ದಿವಸಿಗೆ ಕರೆದ್ರೆ ಹೊಕ್ಕನೆ ಶರಣ ಕರೀಲಿಲ್ಲ ಅಂತ ಹೋಗೋದಿಲ್ಲ ಏನ ಇದು ಪದ್ಧತಿ ನಿಂದು ಚನ್ನಬಸವ ಕರೆದ್ರೆ ಹೊಕ್ಕನೆ ಅನ್ನಕ್ಕೆ ಆಗ ನೀನು ನಿನ್ನ ಮೊಮ್ಮಗಳದ ಅವ್ರು ಕರೀಲಿ ಬಿಡ್ಲಿ ನೀವು ಹೋಗಿ ನೋಡ್ಕೊಂಡು ಬಾ ಅಲ್ಲ ಅಯ್ಯಯ್ಯ ನಾನು ನೋಡಿದ್ರೆ ಹಡ್ದಕ್ಕೆ ಬಿಡಾಡಿ ಉರಿ 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 ಹಾಯಿ ನಾನು ಕುಟ್ಟಾಗ ಕದನಕ್ಕೆ ನಿಂದಿರ್ತಾಳೆ ಇಟ್ಟು ಗೊತ್ತಿದ್ರು ನಾ ಹೋದ್ರೆ ಅಲ್ಲಿ ಏನಾಗಬಾರ್ದು ವಿಚಾರ ಮಾಡಿ